ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಮ್ಯಾಂಗೋ ಕುಲ್ಫಿನ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕು ತಿನ್ನಬೇಕು ಅನ್ನಿಸ್ತಿರುತ್ತೆ. ಆ ಟೈಮ್ನಲ್ಲಿ ಈ ಥರ ಮಾಡಿಕೊಡಿ ಮನೆಯಲ್ಲಿ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಮಾವಿನ ಹಣ್ಣನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ 1 ಕಪ್ ಆಗುವಷ್ಟಿದೆ. ಹಾಗೆ 1 ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಈ ಫ್ರೆಶ್ ಕ್ರೀಮ್ ಅಂತ ಏನು ಹೇಳ್ತೀವಿ, ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಬಳಸ್ತಿದ್ದೀನಿ. ನೀವು ಯಾವ್ದು ಬೇಕಿದ್ದರೂ ಇರೋದನ್ನು ಬಳಸ್ಕೊಳ್ಳಿ. ಹಾಗೆ ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಸಕ್ಕರೆ ಪೌಡ್ರು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪೌಡ್ರನ್ನ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ಕಂಡೆನ್ಸ್ ಮಿಲ್ಕಲ್ಲೂ ಸಕ್ಕರೆ ಇರುತ್ತೆ, ಸ್ವೀಟ್ ಅಂಶ ಇರುತ್ತೆ. ಇವಾಗ ಒಂದು ಬೌಲ್ನಲ್ಲಿ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಕಂಡೆನ್ಸ್ ಮಿಲ್ಕು. ಈ ಸ್ಟೆಪ್ನ ನೀವು ಮಿಕ್ಸರ್ ಜಾರ್ ಏನಾದರೂ ಇದ್ದರೆ, ಜ್ಯೂಸರ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಸಕ್ಕರೆ ಪೌಡರ್ ಕೂಡ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಇದನ್ನು ಎಲೆಕ್ಟ್ರಿಕ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಆವಾಗಲೇ ಹೇಳಿದಾಗೆ ಜ್ಯೂಸರ್ ಇರುತ್ತಲ್ಲ, ಮಿಕ್ಸರ್ ಜಾರ್ನಲ್ಲಿ ಜ್ಯೂಸರ್ ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಬಳಸಿ ನೀವು ಮಿಕ್ಸರ್ ಜಾರ್ನಲ್ಲೇ ಮಾಡ್ಕೊಳ್ಬೋದು. ಇದನ್ನು ಸುಮಾರು ಟೈಮು ಈ ಥರ ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕು. ತುಂಬ ಸುಲಭ ಮಾಡೋದು. ಈ ಎಲ್ಲ ಸಾಮಗ್ರಿಗಳನ್ನ ಒಂದು ಸರಿ ತಂದು ಇಟ್ಕೊಂಡ್ರೆ ನೀವು ಒಂದು 2 ಟೈಮ್ ನೀವು ಕುಲ್ಫಿನ ಮಾಡಬಹುದು. ಇವಾಗ ನಾನು ಇದಕ್ಕೆ ಹಾಲು ಕೂಡ ಹಾಕ್ಕೊಳ್ತಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ 1 ಕಪ್ಪಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಈ ಮ್ಯಾಂಗೋ ಪಲ್ಪ್ ಏನಿದೆ, ಮಾವಿನ ಹಣ್ಣನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕು ತಿನ್ನಬೇಕು ಅನ್ನಿಸ್ತಿರುತ್ತಲ್ಲ, ಆವಾಗ ಆ ಟೈಮ್ನಲ್ಲಿ ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಕುಲ್ಫಿ ಐಸ್ ಕ್ರೀಮ್ ಎಲ್ಲ. ಇವಾಗ ಕೇಸರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನಾನಲ್ಲಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಪ್ರಮಾಣ ಜಾಸ್ತಿ ಆಯಿತು ಇದರದ್ದು. ಯಾವಾಗಲೂ ಬ್ಲೆಂಡರಿಂದ ಬ್ಲೆಂಡ್ ಮಾಡಲಿಕ್ಕೆ ಸ್ವಲ್ಪ ಬೌಲ್ ದೊಡ್ಡದಿರಬೇಕು. ಇವಾಗ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಇದನ್ನು ಬ್ಲೆಂಡ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದ ಹಾಗೆ. ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ವಿಸ್ಕರಿಂದ ಕೂಡ ನೀವು ಮಾಡ್ಕೊಳ್ಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡ್ತಿರ್ಬೋದು ಬಿಡ್ದ ಹಾಗೆ ನೀವು ಒಂದು 2 ರಿಂದ 8 ನಿಮಿಷ ನೀವು ಇದನ್ನು ಈ ಥರ ಬ್ಲೆಂಡ್ ಮಾಡ್ಕೊಳ್ಬೇಕು. ಆವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಆವಾಗ ನೀವು ಇದು ಆಗಿದೆ ಅಂತ ಅರ್ಥ. ನೋಡ್ತಿರ್ಬೋದು ಇಲ್ಲಿ ಇಷ್ಟು ಗಟ್ಟಿ ಆದರೆ ಸಾಕು, ನಮಗೆ ಕುಲ್ಫಿ ಇದು ಕನ್ಸಿಸ್ಟೆನ್ಸಿ ಇದೆ. ಸೊ ನಾನಿವಾಗ ಇದನ್ನು ಈ ಮಿಕ್ಸ್ಚರ್ನ ಮೌಲ್ಡ್ಸ್ಗೆ ಹಾಕ್ಕೊಳ್ತೀನಿ. ನನ್ನ ಹತ್ರ ಮೌಲ್ಡ್ಸ್ ಅವೈಲೇಬಲ್ ಇದೆ. ನಿಮ್ಮ ಹತ್ರ ಏನಾದರೂ ಮೌಲ್ಡ್ಸ್ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಟೀ ಕಾಫಿ ಕುಡಿಯೋ ಕಪ್ ಇರುತ್ತಲ್ಲ, ಈ ಶೇಪ್ ಇರುವಂಥ ಟೀ ಕಾಫಿ ಕಪ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಕುಲ್ಫಿ ಮಾಡಲಿಕ್ಕೆ ಕುಲ್ಫಿ ಮೌಲ್ಡ್ಸೇ ಬೇಕಂತೇನಿಲ್ಲ, ನನ್ನ ಹತ್ರ ಅವೈಲೇಬಲ್ ಇದೆ, ಅದಕ್ಕೋಸ್ಕರ ಇದರಲ್ಲೇ ಮಾಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ನಾನು ಕೂಡ ಟೀ ಕಾಫಿ ಕುಡಿಯೋ ಕಪ್ಪಲ್ಲೇ ಮಾಡ್ತಿದ್ದೆ. ಸೊ ನಿಮ್ಮ ಹತ್ರ ಟೀ ಕಾಫಿ ಕುಡಿಯೋ ಕಪ್ಪು ಇದ್ದೇ ಇರುತ್ತಲ್ಲ, ಅದರಲ್ಲಿ ಮಾಡ್ಕೊಳ್ಳಿ. ಇವಾಗ ಒಂದೊಂದಾಗೆ ಮೌಲ್ಡ್ಸ್ಗೆ ಸ್ವಲ್ಪ ಹಾಕ್ಕೊಳ್ತಾ ಹೋಗೋಣ. ನೋಡ್ತಿರ್ಬೋದು ನಾನಿಲ್ಲಿ 1 ಕಪ್ಪಷ್ಟು ಅಳತೆ ಪ್ರಮಾಣ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ಇವಾಗ 1 ಕಪ್ ಅಳತೆಗೆ ಕರೆಕ್ಟಾಗಿ 4 ಕುಲ್ಫಿ ಆರಾಮಾಗುತ್ತೆ ನೋಡಿ. ತುಂಬ ಟೇಸ್ಟಿಯಾಗುತ್ತೆ ಕುಲ್ಫಿ. ನೀವು ಮ್ಯಾಂಗೋ ಐಸ್ ಕ್ರೀಮ್ ಹೊರಗಡೆ ಏನು ತಿಂತೀರಾ ಅದಕ್ಕಿಂತನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡ್ತಿರ್ಬೋದು 4 ಕುಲ್ಫಿ ಆರಾಮಾಗಿದೆ. 1 ಕಪ್ಪಷ್ಟು ತೊಗೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳನ್ನು. ಕ್ರೀಮ್ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು, ಕಂಡೆನ್ಸ್ ಮಿಲ್ಕ್ ಆಗಿರ್ಬೋದು. ಇವಾಗ ನೋಡಿ ರೆಡಿ ಆಯಿತು. ನೀವು ಟೀ ಕಾಫಿ ನನ್ನ ಹತ್ರ ಇದಕ್ಕೆ ಮುಚ್ಚಳ ಕೂಡ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಹೋಲ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾನು ಹಾಕ್ಕೊಂಡು ಸ್ಟಿಕ್ಕನ್ನು ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಟೀ ಕಾಫಿ ಕುಡಿಯೋ ಕಪ್ ಏನಾದರೂ ಇದ್ದರೆ ಅದರಲ್ಲೇನಾದರೂ ನೀವು ಮಾಡ್ಕೊಳ್ತಿದ್ರೆ ಈ ಥರ ಸ್ಕ್ವೇರ್ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ಯಾವ ಸೈಜಲ್ಲಿ ಇರ್ತೋ ನಿಮ್ಮದು ಕಾಫಿ ಟೀ ಕುಡಿಯೋ ಕಪ್ಪು, ಆ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಅದಕ್ಕೆ.
ಸೊ ಇವಾಗ ನೋಡ್ತಿರ್ಬೋದು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಾದ್ಮೇಲೆ ನಡುವೆ ಸ್ವಲ್ಪ ಚಾಕುವಿಂದ ಕಟ್ ಮಾಡ್ಕೊಳ್ಳಿ. ಸ್ಟಿಕ್ ಇರುತ್ತಲ್ಲ, ಐಸ್ ಕ್ರೀಮ್ ಸ್ಟಿಕ್ ಹಾಕಲಿಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಅದರಲ್ಲಿ ನೀವು ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕ್ಕೊಳ್ಬೋದು. ನೀವು ಅಲ್ಯೂಮಿನಿಯಂ ಫೈಲೇ ಹಾಕಬೇಕಂತೇನಿಲ್ಲ, ಈ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇವಾಗ ನಾನು ಮೌಲ್ಡ್ಸ್ಗೆ ಆಲ್ರೆಡಿ ಹೋಲ್ಸ್ ಇದೆ, ಅದರಲ್ಲೇ ನಾನು ಸ್ಟಿಕ್ಕನ್ನು ಹಾಕ್ಕೊಂಡು ಇದನ್ನು ರೆಡಿ ಆಯಿತು. ಇವಾಗ ಕುಲ್ಫಿ ಫ್ರಿಜ್ಜಲ್ಲಿ ಫ್ರೀಝರ್ನಲ್ಲಿ ಇಡಬೇಕು. ಸುಮಾರು ಜನ ನಾನು ಕುಲ್ಫಿ ರೆಸಿಪಿ ಹಾಕಿದ್ದೀನಿ ಲಾಸ್ಟ್ ಟೈಮು, ಅದಕ್ಕೆ ಗಟ್ಟಿ ಆಗ್ತಾಯಿಲ್ಲ ಅಂತ ಕೇಳಿದರೆ ಫ್ರೀಝರ್ನಲ್ಲಿ ಹೈ ಫ್ಲೇಮ್ನಲ್ಲಿ ಇಡಬೇಕು. ಆವಾಗಲೇ ಗಟ್ಟಿ ಆಗೋದು ಐಸ್ ಕ್ರೀಮು ಅಥವಾ ಕುಲ್ಫಿ ಆಗಲಿ ಐಸ್ ಕ್ರೀಮ್ ಆಗಲಿ ಆವಾಗಲೇ ಗಟ್ಟಿ ಆಗೋದು. ಫ್ರೀಝರ್ನಲ್ಲಿ ಹೈ ಫ್ಲೇಮ್ನಲ್ಲಿ ಇಡಬೇಕು, ಅದು ಕೂಡ 8 to 10 hours ಇಡಬೇಕು. ಸೊ ಇವಾಗ ನೋಡ್ತಿರ್ಬೋದು, ಇವಾಗ ಒಂದು 12 ಗಂಟೆ ಒಂದಿನ ಪೂರ್ತಿ ಬಿಟ್ಟಿದ್ದೆ ನಾನು. ನೆಕ್ಸ್ಟ್ ಡೇನೇ ಇದನ್ನು ಸರ್ವ್ ಮಾಡ್ಕೊಳ್ತಿರೋದು. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ, ಎಷ್ಟು ಸ್ಟಿಕ್ಕಿಯಾಗಿ ಪರ್ಫೆಕ್ಟಾಗಿರುವಂಥ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ ನೋಡಿ. ಆವಾಗಲೇ ಹೇಳಿದಾಗೆ ನೀವು ಫ್ರೀಝರ್ನಲ್ಲಿ ಹೈ ಫ್ಲೇಮ್ನಲ್ಲಿ ಇಡಿ, ಆವಾಗಲೇ ನಿಮಗೆ ಈ ಥರ ಕುಲ್ಫಿ ರೆಡಿ ಆಗೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.